ನಮಸ್ಕಾರ ರೈತ ಸಹೋದರರೇ, ಇಂದಿನ ವಿಡಿಯೋದಲ್ಲಿ ನಾವು ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 20ನೇ ಕಂತಿನ ಹೊಸ ಅಪ್ಡೇಟ್ಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಈಗಾಗಲೇ ನೀವು ಎಲ್ಲರೂ ಕೂಡ ಈ ಹಣ ಯಾವಾಗ ಕ್ರೆಡಿಟ್ ಆಗುತ್ತೆ ಎಂದು ಕಾಯ್ತಾ ಇದ್ರಿ. ಹಾಗಾದ್ರೆ ನಿಮಗೆ ಕೊನೆಗೂ ಕೂಡ ಸರ್ಕಾರದಿಂದ ಇವತ್ತು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಈ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ, ಎಲ್ಲಾ ಪ್ರಮುಖ ಮಾಹಿತಿಯನ್ನ ತಿಳಿಯಿರಿ. ಯಾಕಂತಂದ್ರೆ ನಿಮ್ಮ ಒಂದು ಪಿಎಂ ಕಿಸಾನ್ ಯೋಜನೆಯಲ್ಲಿ ನಿಮ್ಮ ಒಂದು ಸಂಗಾತಿಯ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ. ಹೌದು, ನೀವೇನಾದ್ರೂ ಪಿಎಂ ಕಿಸಾನ್ ಯೋಜನೆಯ ಹಣವನ್ನ ಪಡಿತಾ ಇದ್ದೀರಾ ಅಂತಂದ್ರೆ ನಿಮ್ಮ ಹೆಂಡತಿ ಅಥವಾ ಹೆಂಡತಿಯರು ಪಡಿತಾ ಇದ್ರೆ ನಿಮ್ಮ ಗಂಡ, ಸೊ ಈ ರೀತಿ ನಿಮಗೆ ಒಂದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ. ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ. ಮೊದಲನೆಯದಾಗಿ ಯಾಕೆ ಈ ಒಂದು ಪಾವತಿ ವಿಳಂಬವಾಯಿತು ಅಂತಂದ್ರೆ, ಮೊದಲು ಮುಖ್ಯಾಂಶ ಏನಂತಂದ್ರೆ 20ನೇ ಕಂತು ಸಾಮಾನ್ಯವಾಗಿ ಜೂನ್ ಅಥವಾ ಜುಲೈ ತಿಂಗಳಿನಲ್ಲಿ ಬರುವ ನಿರೀಕ್ಷೆ ಇತ್ತು. ಆದ್ರೆ ಈ ಬಾರಿ ಸ್ವಲ್ಪ ವಿಳಂಬವಾಯಿತು ಮತ್ತು ಜೂನ್ 16, 2025ರಂದು ಕೇಂದ್ರ ಸರ್ಕಾರದಿಂದಲೇ ಬ್ಯಾಂಕುಗಳಿಗೆ ಹಣ ವರ್ಗಾಯಿಸಲಾಗಿದೆ. ಆದ್ರೆ ಪ್ರಧಾನಮಂತ್ರಿ ಅಧಿಕೃತ ಅನುಮೋದನೆಯ ಬಾಕಿ ಉಳಿದ ಕಾರಣ ರೈತರ ಖಾತೆಗಳಿಗೆ ಅಂತಿಮ ಕ್ರೆಡಿಟ್ ಇನ್ನೂ ಕೂಡ ಆಗಿಲ್ಲ. ಹೌದು, ಜೂನ್ 16ರಂದು ಹಣವನ್ನ ಬಿಡುಗಡೆ ಮಾಡಲಾಗಿದೆ, ಆದರೆ ಇನ್ನೂ ಕೂಡ ನಿಮ್ಮ ಖಾತೆಗಳಿಗೆ ಇದು ಜಮೆ ಆಗಿಲ್ಲ. ಇದು ಪ್ರಧಾನಮಂತ್ರಿಯ ಒಂದು ಅಧಿಕೃತ ನಮೂದನೆಯ ಒಂದು ಬಾಕಿ ಉಳಿದ ಕಾರಣ ರೈತರ ಖಾತೆಗಳಿಗೆ ಇನ್ನೂ ಕೂಡ ಹಣ ಕ್ರೆಡಿಟ್ ಆಗಿಲ್ಲ. ಹಾಗಾದ್ರೆ ಕೊನೆಗೂ ಕೂಡ ನಿಮಗೆ ಒಂದು ಸಂತೋಷದ ಸಂಗತಿಯ ಒಂದು ವಿಚಾರ ಬಂದಿದೆ. ಅದೇನಂತ ನಿಮ್ ಜೊತೆ ಹೇಳ್ತೇವೆ. ದಯವಿಟ್ಟು ವಿಡಿಯೋಕ್ಕೆ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ. ನೋಡಿ, ನೀವೇನಾದ್ರೂ ಪಿಎಂ ಕಿಸಾನ್ ಯೋಜನೆಯ 20ನೇ ಕಂತಿನ ಹಣಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇದ್ದೀರಾ ಅಂತಂದ್ರೆ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ. ನೋಡಿ, ನಾವು ನಿಮಗೆ ಯಾವುದೇ ರೀತಿ ಡಿಸ್ಟರ್ಬ್ ಆಗುವಂತಹ ಮತ್ತು ಬೇಡದೇ ಇರುವಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದಿಲ್ಲ. ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ನೋಡಿ, ಹಿಂದಿನ ವರ್ಷಗಳ ದಾಖಲಾತಿ ನೋಡಿದರೆ 2019, 2020 ಮತ್ತು 2021ರಲ್ಲಿ ಪಿಎಂ ಕಿಸಾನ್ ಯೋಜನೆಯ ಕಂತುಗಳು ಸಾಮಾನ್ಯವಾಗಿ ಆಗಸ್ಟ್ ತಿಂಗಳಿನಲ್ಲಿ ಬಿಡುಗಡೆಯಾಗಿವೆ. ಇದರಿಂದ ಈ ವರ್ಷವೂ ಕೂಡ ನಿಮಗೆ ಇಲ್ಲಿ ಆಗಸ್ಟ್ ಅಂತಂದ್ರೆ ಇದು ಆಗಸ್ಟ್ ತಿಂಗಳ, ಹಾಗಾಗಿ ಈ ತಿಂಗಳಿನಂದು ನಿಮಗೆ ಈ ಪಿಎಂ ಕಿಸಾನ್ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಬರಲಿದೆ. ಯಾವ ದಿನಾಂಕದಂದು ಬರುತ್ತೆ ಅಂತ ನಾನು ನಿಮಗೆ ಮಾಹಿತಿಯನ್ನ ನೀಡ್ತಾ ಇದ್ದಾನೆ. ನೋಡಿ, ಇತ್ತೀಚಿನ ಸುದ್ದಿ ಮತ್ತು ಐತಿಹಾಸಿಕ ಪ್ಯಾಟರ್ನ್ ಆಧಾರದ ಮೇಲೆ ನೋಡಿದರೆ 20ನೇ ಕಂತು ಆಗಸ್ಟ್ 1ರಿಂದ ಆಗಸ್ಟ್ 10ರ ಒಳಗೆ ಯಾವಾಗಲಾದರೂ ಬಿಡುಗಡೆಯಾಗಬಹುದು. ವಿಶೇಷವಾಗಿ NDTV ಇಂಡಿಯಾ ನೀಡಿದ ಅಪ್ಡೇಟ್ ಪ್ರಕಾರ ಆಗಸ್ಟ್ 2ರಂದು ಪಾವತಿ ಬಿಡುಗಡೆಯಾಗುವ ಒಂದು ಬಲವಾದ ಸಾಧ್ಯತೆ ಇದೆ. ಅದೇ ದಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಹತ್ವದ ಒಂದು ಸಾರ್ವಜನಿಕ ಭಾಷಣ ಮಾಡುವ ಒಂದು ನಿರೀಕ್ಷೆ ಇದೆ ಮತ್ತು ಆ ಸಂದರ್ಭದಲ್ಲಿ 9ರಿಂದ 10 ಕೋಟಿ ರೈತರಿಗೆ ಹಣ ವಿತರಿಸಲಾಗುವುದು ಎಂದು ಹೇಳಲಾಗಿದೆ. ನೋಡಿ, ಇನ್ನೇನು ಕೇವಲ 4ರಿಂದ 3 ದಿನ, ಹೌದು 3ರಿಂದ 4 ದಿನ ಜಸ್ಟ್ ಕಾಯಿರಿ. ಯಾಕಂತಂದ್ರೆ ಇಷ್ಟೊಂದು ತಿಂಗಳುಗಳಲ್ಲಿ ನೀವು ಕಾಯ್ದಿದ್ದೀರಾ, ಬರೀ 2ರಿಂದ 3 ಅಥವಾ 4 ದಿನ ಕಾಯಿರಿ, ನಿಮಗೆ ಹಣ ಬರುವಂತಹ ಒಂದು ಅಧಿಕೃತ ಮಾಹಿತಿ ಇದೆ. ನೋಡಿ, ಇಲ್ಲಿ ನೀವು ಪಡಿಸಿಕೊಳ್ಳಬಹುದಾದಂತಹ ಮುಖ್ಯ ಅಂಶ ಏನಂತಂದ್ರೆ, ನೀವು 20ನೇ ಕಂತಿನ ಹಣವನ್ನ ಪಡಿಬೇಕು ಅಂತಂದ್ರೆ ರೈತ ಬಂದವರೇ, ಇಲ್ಲಿ ತಪ್ಪದೆ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಈ KYC ಪೂರ್ಣಗೊಂಡಿದೆಯಾ ಇಲ್ವಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಯಾವ್ಯಾವ ರೈತರು ಇದನ್ನ ಮಾಡಿದರೆ ಅವರಿಗೆ ಮಾತ್ರ ಇಲ್ಲಿ ಹಣ ಬರುತ್ತೆ. ಪಿಎಂ ಕಿಸಾನ್ ಯೋಜನೆಯ ಈ ಬಾರಿಯ ಹಣ ಅವರಿಗೆ ಮಾತ್ರ ಬರುತ್ತೆ. ಮತ್ತು ಇಲ್ಲಿ ನಿಮ್ಮ ಒಂದು ಭೂಮಿ ಸೀಡಿಂಗ್ ಸ್ಥಿತಿ ಹೌದು ಆಗಿದೆಯಾ ಅಂತ ಇದ್ರೆ ಮಾತ್ರ ನಿಮಗೆ ಹಣ ಬರುತ್ತೆ, ಇಲ್ಲ ಅಂತಂದ್ರೆ ಹಣ ಬರೋದಿಲ್ಲ. ಹಾಗಾಗಿ ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ, ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ಇಲ್ಲಿ ನೋಡಿ, DBT ಪಾವತಿಯ ಒಂದು ವ್ಯವಸ್ಥೆಯಲ್ಲಿ ಒಂದೇ ಸಕ್ರಿಯ ಒಂದು ಬ್ಯಾಂಕ್ ಖಾತೆ ಲಿಂಕ್ ಆಗಿದೆಯಾ ಇಲ್ವಾ ಅನ್ನೋದು ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ಒಂದಕ್ಕಿಂತ ಹೆಚ್ಚಿಗೆ ಒಂದು ಬ್ಯಾಂಕ್ ಅಕೌಂಟ್ಗಳು ಲಿಂಕ್ ಆಗಿತ್ತು ಅಂತಂದ್ರೆ ನಿಮ್ಗೆ ಯಾವುದೇ ರೀತಿ ಹಣ ಬರೋದಿಲ್ಲ. ಇವಾಗಲೇ ನಾವು ಹೇಳ್ತಾ ಇದ್ದೇವೆ. ಹಾಗಾಗಿ ಯಾವುದಾದ್ರೂ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಒಂದು ಅಧಿಕೃತವಾಗಿ ಇರುವಂತಹ ಚಾಲ್ತಿಯಲ್ಲಿ ಇರುವಂತಹ ಒಂದು ನಿಮ್ಮ ಅಕೌಂಟ್ ಅನ್ನ ಇಲ್ಲಿ ಆಡ್ ಮಾಡೋದು, ಲಿಂಕ್ ಮಾಡೋದು ಕಡ್ಡಾಯವಾಗಿರುತ್ತೆ ವೀಕ್ಷಕರೇ. ನೋಡಿ, ಇದಲ್ಲದೆ ಈ ಒಂದು ಯೋಜನೆಯ ಹಣವನ್ನ ಆದಾಯ ತೆರಿಗೆ ಪಾವತಿಸದ ಮತ್ತು ಸರ್ಕಾರಿ ನೌಕರರಲ್ಲದ ರೈತರು ಮಾತ್ರ ಪಡೆಯುತ್ತಾರೆ. ಈ ಮಾನದಂಡಗಳು ಸರಿಯಾಗಿದ್ದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ತಲುಪೋದು ಯಾವುದೇ ರೀತಿ ಇಲ್ಲಿ ತಪ್ಪುಗಳಿಲ್ಲ, ತೊಂದರೆ ಆಗುವುದಿಲ್ಲ ಅಂತ ಸರ್ಕಾರ ಮಾಹಿತಿಯನ್ನ ನೀಡಿದೆ. ಇದಷ್ಟೇ ಅಲ್ಲದೆ ನೋಡಿ ರೈತ ಸ್ನೇಹಿತರೆ, ಪಿಎಂ ಕಿಸಾನ್ 20ನೇ ಕಂತಿನ ಪ್ರಮುಖ ಅಪ್ಡೇಟ್ಸ್ ನೀವು ಈ ಮಾಹಿತಿಯನ್ನ ಇತರ ರೈತರೊಂದಿಗೆ ಶೇರ್ ಮಾಡಿ. ಏನಂತಂದ್ರೆ, ಇವಾಗ ನಿಮ್ಮ ಒಂದು ಏನು ನೀವು ಅಪ್ಲಿಕೇಶನ್ ಹಾಕುವಾಗ ಪಿಎಂ ಕಿಸಾನ್ ನೀವು ಯಾವಾಗ ಅಪ್ಲಿಕೇಶನ್ ಹಾಕಿದಿರೋ ಅದು ಸಂಬಂಧಪಡೋದಿಲ್ಲ. ಇವಾಗ ನೀವು ಅಪ್ಲಿಕೇಶನ್ ಹಾಕ್ತಾ ಇರ್ತೀರಲ್ವಾ, ಅವಾಗ ಅಲ್ಲಿ ನಿಮ್ಮ ಒಂದು ನಾಮಿನಿಯನ್ನ ಕೊಟ್ಟಿರ್ತೀರಾ, ಅಂದ್ರೆ ನಿಮ್ಮ ಒಂದು ಸಂಗಾತಿಯ ಹೆಸರನ್ನ ಅಲ್ಲಿ ಕೊಟ್ಟಿರ್ತೀರಾ. ಇವಾಗ ಒಂದು ಉದಾಹರಣೆ ಆಗಿ ಹೇಳೋದಾದ್ರೆ, ಇವಾಗ ನೀವು ರೈತರು ಪುರುಷರಾಗಿರ್ತೀರಾ, ನೀವು ಇದಕ್ಕೆ ಅರ್ಜಿಯನ್ನ ಸಲ್ಲಿಸುವಾಗ ನಿಮ್ಮ ಒಂದು ಹೆಂಡತಿಯ ಒಂದು ನಾಮಿನಿಯನ್ನ ಅಲ್ಲಿ ಕೊಟ್ಟಿರ್ತೀರಾ ಅಥವಾ ಇನ್ಯಾರ್ದು ನಾಮಿನಿಯನ್ನ ಕೊಟ್ಟಿರ್ತೀರಾ. ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಇಲ್ಲಿ ಮತ್ತೆ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅವರ ಒಂದು ಹೆಸರಿನಲ್ಲಿನೂ ಕೂಡ ಜಮೀನು ಇರುವಂತಹ ಕಾರಣ ಅವರು ಮತ್ತೆ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಿರುತ್ತಾರೆ. ಹಾಗಾಗಿ ಅಲ್ಲಿ ಅವರು ಏನ್ ಮಾಡಿರ್ತಾರೆ, ನಿಮ್ಮ ಒಂದು ನಾಮಿನಿಯನ್ನ ಕೊಟ್ಟಿರ್ತಾರೆ. ಇಲ್ಲಿ ಕುಟುಂಬದಲ್ಲಿ ಒಬ್ಬರಿಗೆ ಬರುವಂತಹ ಈ ಒಂದು ಪಿಎಂ ಕಿಸಾನ್ ಯೋಜನೆಯ ಹಣ ಈ ರೀತಿ ಆಗಿರುವುದರಿಂದ ಸ್ವಲ್ಪ ಅಡೆತಡೆ ಉಂಟಾಗಿದೆ. ಹೀಗಾಗಿ ಸರ್ಕಾರ ನಿಮಗೆ ವಿಳಂಬ ಮಾಡ್ತಾ ಇದೆ ವೀಕ್ಷಕರೇ. ಹಾಗಾಗಿ ದಯವಿಟ್ಟು ತಾಳಿರಿ, ಇದೆಲ್ಲವನ್ನು ಕೂಡ ಸರಿಪಡಿಸ್ತಾ ಇದೆ ಸರ್ಕಾರ. ಇದೆಲ್ಲವನ್ನು ಕೂಡ ಸರಿಪಡಿಸಿದ ನಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಪಿಎಂ ಕಿಸಾನ್ ಯೋಜನೆಯ 20
20ನೇ ಕಂತಿನ ಹಣ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಅಧಿಕೃತವಾಗಿ ಬಂದು ಜಮೆ ಆಗುತ್ತೆ. ವೀಕ್ಷಕರೇ ನೋಡಿ, ಒಟ್ಟಿನಲ್ಲಿ ನಿಮಗೆ ಹೇಳ್ಬೇಕಂತಂದ್ರೆ ಪಿಎಂ ಕಿಸಾನ್ ಯೋಜನೆಯ ಏನು 20ನೇ ಕಂತಿನ ಹಣ ಇದೆಯಲ್ಲ, ಇದು ಆಗಸ್ಟ್ 1ರಿಂದ 10ರ ಒಳಗಾಗಿ ಜಮೆ ಆಗುವಂತಹ ಸಾಧ್ಯತೆ ಇದೆ ವೀಕ್ಷಕರೇ. ಹಾಗಾಗಿ ದಯವಿಟ್ಟು ಬೇಡದಿರುವಂತಹ ಒಂದು ನ್ಯೂಸ್ಗಳನ್ನ ನೋಡಿ ತಪ್ಪು ತಿಳ್ಕೊಳ್ಬೇಡಿ. ಏನಂತಂದ್ರೆ ಇಲ್ಲಿ ಕೆಲವರಿಗೆ 4,000 ರೂಪಾಯಿ ಹಣ ಜಮೆ ಆಗುತ್ತೆ ಅನ್ನುವಂತಹ ಮಾಹಿತಿಗಳು ಕೂಡ ಹೊರಬಿಡ್ತಾ ಇದಾವೆ. ಹೌದು, ಯಾರ್ಯಾರಿಗೆ ಪೆಂಡಿಂಗ್ ಹಣ ಅಂತಂದ್ರೆ ಯಾವುದೇ ಒಂದು ಕಂತು ಹಣ ಅವರಿಗೆ ಬಂದಿದ್ದಿಲ್ಲ ಅಂತಂದ್ರೆ ಅದು ಕೂಡ ಸೇರಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಇಲ್ಲಿ 4,000 ರೂಪಾಯಿ ಹಣ ಬರುವಂತಹ ಒಂದು ಸಂಭವನೀಯತೆ ಹೆಚ್ಚಾಗಿದೆ. ನೋಡಿ, ಈ ಒಂದು ವಿಡಿಯೋನ ಎಲ್ಲ ರೈತ ಬಂಧುಗಳಿಗೆ ಶೇರ್ ಮಾಡಿ. ಏನೇ ಡೌಟ್ ಇದ್ರು ಕೆಳಗಡೆ ತಿಳಿಸಿ, ನಿಮ್ಗೆಲ್ಲರಿಗೂ ಕೂಡ ರಿಪ್ಲೈ ಮಾಡ್ತವೆ. ನೋಡಿ, ಪಿಎಂ ಕಿಸಾನ್ ಹಣ ಬಂದಿದ್ರೆ ಎಸ್ ಅಂತ ಕಾಮೆಂಟ್ ಮಾಡಿ, ಬಂದಿಲ್ಲ ಅಂದ್ರೆ ನೋ ಅಂತ ಕಾಮೆಂಟ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿದ ಮತ್ತು ಲೈಕ್ ಮಾಡಿದ ಎಲ್ಲ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಮತ್ತು ಮತ್ತೊಂದು ವಿಡಿಯೋದಲ್ಲಿ ಒರಿಜಿನಲ್ ಇನ್ಫಾರ್ಮೇಶನ್ ತಗೊಂಡು ಮತ್ತೆ ಸಿಗ್ತವೆ. ಥ್ಯಾಂಕ್ ಯು.